ನಮಸ್ತೆ. ನಂದಗೋಕುಲ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ವಲ್ಲಭಂಗೆ ಚೆನ್ನಾಗಿ ಬೈದ್ಬಿಟ್ಟು ನಂದಕುಮಾರ್ ಅವರು ರೂಮ್ನಲ್ಲಿ ಬಂದು ಸ್ವೀಟ್ನ ತಿಂತಾ ಇರ್ತಾರೆ. ಅದನ್ನು ಗಿರಿಜಾ ಡೋರ್ ಓಪನ್ ಮಾಡಿ ನೋಡ್ತಾಳೆ. ಆವಾಗ ಅವಳಿಗೆ ಶಾಕ್ ಆಗುತ್ತೆ, ಏನಿದು ಇವರು ಸ್ವೀಟ್ನ ತಿಂತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಬಂದು ನೋಡಿದಾಗ ಅವರು ಸ್ವೀಟ್ನ ತಿಂತಾ ಕೂತಿರ್ತಾರೆ. ಏನ್ರಿ ನೀವು ಅಲ್ಲಿ ವಲ್ಲಭನ್ಗೆ ಚೆನ್ನಾಗಿ ಬೈದ್ರಿ, ಇಲ್ಲಿ ನೋಡಿದ್ರೆ ವಲ್ಲಭ ತಂದಿರೋ ಸ್ವೀಟ್ನ ತಿಂತಾ ಇದ್ದೀರಾ ಅಂತ ಕೇಳ್ತಾಳೆ. ಹೌದು ತಿಂತಾ ಇದ್ದೀನಿ, ಇದು ವಲ್ಲಭ ತಂದಿರೋ ಸ್ವೀಟೇ ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ಅಲ್ಲಿ ಯಾಕೆ ಚೆನ್ನಾಗಿ ಬೈದ್ರಲ್ಲ ಅಂತ ಹೇಳಿದ್ಕೆ, ನೋಡು ಗಿರಿಜಾ ಅಲ್ಲಿ ಬೈದಿದ್ದು ಅವನು ಮೊನ್ನೆ ಅಷ್ಟೇ ಮನೆಯಿಂದ ಹೊರಗೆ ಹಾಕಿದ್ದೀನಿ. ಇವಾಗ ಅವನು ಗೆದ್ದ ಅಂತ ಅಂದ್ಬಿಟ್ಟು ಅವನ್ನ ಹೊಗಳಿದ್ರೆ ಅವನು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಅವನು ಗೆದ್ದ ಅಂತ ಹೇಳಿದಾಗ ಅಪ್ಪ ನಾನು ಎಲೆಕ್ಷನಲ್ಲಿ ಗೆದ್ದು ಬಂದಿದ್ದೀನಿ ಅಂತ ಸ್ವೀಟ್ನ ತೊಗೊಂಡು ಬಂದು ನನಗೆ ಕೊಟ್ಟಾಗ ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ, ಎಷ್ಟು ಖುಷಿ ಆಯಿತು ಗೊತ್ತಾ, ಎಷ್ಟು ಹೆಮ್ಮೆ ಅನ್ನಿಸ್ತು ಗೊತ್ತಾ. ಆದರೆ ಅದನ್ನು ಅವನ ಮುಂದೆ ಸಂಭ್ರಮಿಸೋಕ್ಕೆ ಆಗೋದಿಲ್ಲ. ಯಾವಾಗಲೂ ಅಷ್ಟೇ ಮಕ್ಕಳುಗಳು ತಪ್ಪು ಮಾಡಿದಾಗ ಅವ್ರಿಗೆ ಬೈಬೇಕು, ಅದೇ ರೀತಿ ಅವರು ಗೆದ್ದಾಗ ಸಂಭ್ರಮ ಪಡಬೇಕು, ಗುಟ್ಟಿನಲ್ಲಿ ಸಂಭ್ರಮ ಪಡಬೇಕು ಅಂತ ಗಿರಿಜಾಗೆ ಹೇಳ್ತಾರೆ. ಗಿರಿಜಾ ಅಲ್ಲ ರೀ, ಅವನು ಎದುರುಗಡೆ ಸಿಕ್ಕಿದ್ರೆ ಸಾಕು ಗುರ್ರ ಅಂತೀರಾ, ಆದರೆ ಮನ್ಸಲ್ಲಿ ಮಾತ್ರ ಅವನ ಬಗ್ಗೆ ಇಷ್ಟೊಂದು ಪ್ರೀತಿನ ಇಟ್ಕೊಂಡಿದ್ದೀರಾ, ಯಾಕ್ರಿ ಈ ಥರ ಮಾಡ್ತೀರಾ, ಅವನಿಗೆ ಅಲ್ಲೇನೆ ಹೋಗ್ಲಿದ್ರೆ ಅವ್ನಿಗೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ ಅಂತ ಹೇಳಿದ್ದಕ್ಕೆ, ಇಲ್ಲ ಗಿರಿಜಾ ಅವನು ಜೀವನದಲ್ಲಿ ಗೆಲ್ಲಬೇಕು, ಅವನ ಗೆಲುವನ್ನೇ ನಾನು ನೋಡ್ತಾ ಇರ್ತೀನಿ, ಅದನ್ನು ಆತುರದಿಂದ ಕಾಯ್ತಾ ಇರ್ತೀನಿ, ಅವನು ಯಾವಾಗ ಗೆದ್ದು ಬರ್ತಾನೋ ಅಂತ ಅಂದ್ಬಿಟ್ಟು. ಅವನು ಪ್ರತಿ ಸಲ ಗೆದ್ದಾಗಲೂ ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ. ನನ್ನ ಛಲ, ನನ್ನ ಹಠ, ನನ್ನ ಇದು ಎಲ್ಲವುದೂ ನನ್ನ ಮಕ್ಕಳಲ್ಲಿ ಬಂದಿದೆ ಅಂದರೆ ಅದು ನನ್ನ ಕೊನೆ ಮಗ ವಲ್ಲಭನಲ್ಲಿ ಮಾತ್ರ. ಅವನ ಹಠ, ಅವನ ಧೈರ್ಯದಿಂದ ಅವನು ಜೀವನದಲ್ಲಿ ಗೆದ್ದೇ ಗೆಲ್ತಾನೆ. ಅದನ್ನು ನಾನು ಯಾವಾಗಲೂ ನಿರೀಕ್ಷೆ ಮಾಡ್ತಾನೇ ಇರ್ತೀನಿ, ಅವನು ಜೀವನದಲ್ಲಿ ಗೆದ್ದೇ ಗೆಲ್ತಾನೆ ಅಂತ ಗಿರಿಜಾ ಹತ್ರ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾರೆ. ಅವನ್ನ ನಾನು ನೋಡಿದಾಗ ನನ್ನನ್ನು ನಾನೇ ನೋಡ್ತಾ ಇದ್ದೀನೇನೋ ಅಂತ ಅನಿಸುತ್ತೆ. ನನ್ನಲ್ಲಿದ್ದ ಹಠ, ಹುಮ್ಮಸ್ಸು, ಆ ವಯಸ್ಸಲ್ಲಿ ನಾನು ಹೇಗಿದ್ನೋ ಹಾಗೆ ವಲ್ಲಭ ಕಾಣಿಸ್ತಾನೆ. ಆದರೆ ಆವಾಗ ನನಗೆ ಬೆನ್ನು ತಟ್ಟಿ ಹಿಂದೆ ಇದ್ದವರು ಯಾರೂ ಇಲ್ಲ. ಇವಾಗ ವಲ್ಲಭಂಗೆ ನಾನಿದ್ದೀನಿ, ನಾನು ಅವನಿಗೆ ಧೈರ್ಯ ಹೇಳ್ತಾ ಇರ್ತೀನಿ. ಅವನು ಸಣ್ಣ ಸಣ್ಣ ತಪ್ಪು ಮಾಡಿದಾಗ್ಲೂ ಅದನ್ನು ತಿದ್ದಿ ಬುದ್ಧಿ ಹೇಳ್ತಾ ಇರ್ತೀನಿ. ನಾನು ಅವನ ಗೆಲುವನ್ನೇ ಬಯಸ್ತಾ ಇರ್ತೀನಿ ಗಿರಿಜಾ ಅಂತ ಹೇಳಿದ್ದನ್ನು ವಲ್ಲಭ ಬಾಗಿಲಲ್ಲಿ ನಿಂತು ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾನೆ, ಕಣ್ಣೀರು ಹಾಕ್ಕೊಂಡು. ನನ್ನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರ, ನನ್ನ ಬಗ್ಗೆ ಇಷ್ಟೊಂದು ಹೆಮ್ಮೆ ಪಡ್ತಾರ ಅಂತ ವಲ್ಲಭನ್ಗೆ ತುಂಬಾ ಖುಷಿ ಆಗ್ತಾ ಹೋಗುತ್ತೆ. ಗಿರಿಜಾಗೂ ಅಷ್ಟೇ, ನನ್ನ ಮಗನ ಬಗ್ಗೆ ಇವರು ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರಲ್ಲ ಅಂತ ಗಿರಿಜಾಗೂ ತುಂಬಾ ಖುಷಿ ಆಗುತ್ತೆ. ವಲ್ಲಭ ಕಣ್ಣೀರು ಹಾಕ್ಕೊಂಡು ತುಂಬಾ ಖುಷಿ ಪಟ್ಕೊಂಡು ಈ ಕಡೆ ಬಂದುಬಿಡ್ತಾನೆ. ಆವಾಗ ಕುಮಾರ್ ಅವರು ಗಿರಿಜಾಗೆ, ನೆಕ್ಸ್ಟ್ ಟೈಮು ನಮ್ಮ ವಲ್ಲಭ ಇದೇ ರೀತಿ ಗೆದ್ದು ಬಂದಾಗ ನಾನೇ ನಿನಗೆ ಸ್ವೀಟ್ ಕೊಡಿಸ್ತೀನಿ, ಆದರೆ ಗುಟ್ಟಾಗಿರಬೇಕು, ಇಬ್ರು ಸಂಭ್ರಮಿಸೋಣ, ತಗೋ ಸ್ವೀಟ್ ತಿನ್ನು ಅಂತ ಅಂದ್ಬಿಟ್ಟು ಗಿರಿಜಾಗೆ ಸ್ವೀಟ್ನ ತಿನ್ನಿಸ್ತಾರೆ. ಗಿರಿಜಾಗಂತೂ ಆನಂದ ಬಾಷ್ಪ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾ ಹೋಗುತ್ತೆ. ನಂದಕುಮಾರ್ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ವಲ್ಲಭನು ತುಂಬ ಖುಷಿಯಿಂದ ಈ ಕಡೆ ಬರ್ತಾನೆ ಅಂತ ಕೂತಿದ್ದವರು ಎದ್ದು ನಿಂತ್ಕೊತಾರೆ. ಅಮ್ಮುಗೆ ತುಂಬಾ ಭಯ ಆಗುತ್ತೆ. ಇಂದ್ರ ಭಾವ ಇವಾಗ ಎದ್ದು ನಿಂತ್ಕೊಂಡ್ರು, ಇವಾಗ ಇವಳಿಗಿದೆ ಹಬ್ಬ ಅಂತ ಅನ್ಕೊತಾ ಇರ್ತಾಳೆ. ಅಮ್ಮು, ಅಪ್ಪ ಬೇಕಾದರೆ ಒಂದೆರಡು ಹೊಡೆದ್ಬಿಡಿ ಅಪ್ಪ, ಒಂದೆರಡು ಇಂಟು, ಆದರೆ ನೀವು ಮಾತ್ರ ಈ ಥರ ಸೈಲೆಂಟಾಗಿ ಇರಬೇಡಿ ಅಪ್ಪ, ನನಗೆ ನೋಡೋಕ್ಕಾಗ್ತಾ ಇಲ್ಲ ಅಪ್ಪ, ದಯವಿಟ್ಟು ಮಾತಾಡಿ ಅಪ್ಪ, ಏನಾದರೂ ತಡಿಯಪ್ಪ ಅಂತ ಕೇಳ್ಕೊತಾ ಇರ್ತಾಳೆ. ಆವಾಗ ಸೂರ್ಯಕಾಂತ್ ಅವರು, ನಿನಗೆ ಎಷ್ಟು ಅವಮಾನ ಆಗಿದೆ ಅಂತ ನನಗೆ ಗೊತ್ತು ಮಗಳೇ, ನಾನು ಬೇಜಾರಾಗಿರೋದು ನೀನು ಸೋತೆ ಅಂತ ಅಲ್ಲ, ನಿನಗೆ ಎಷ್ಟು ಅವಮಾನ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ, ಹೆದರ್ಕೋಬೇಡ. ಇದೇನು PM ಎಲೆಕ್ಷನ್ನ, ಯಾವ ಎಲೆಕ್ಷನ್ನು ಇದು, ಜಸ್ಟ್ ಕಾಲೇಜ್ ಎಲೆಕ್ಷನ್ ತಾನೇ, ತೊಂದರೆ ಇಲ್ಲ, ನೀನು ಸೋತ್ರೆ ಏನು ತೊಂದರೆ ಇಲ್ಲ, ನೀನು ಗೆದ್ದೇ ಗೆಲ್ತೀಯ, ಸೋತ್ರೇನೆ ಗೆಲುವಿನ ರುಚಿ ಗೊತ್ತಾಗೋದು, ಇವತ್ತಲ್ಲ ನಾಳೆ ನೀನು ಗೆದ್ದೇ ಗೆಲ್ತೀಯ, ನೀನು ಹೆದರ್ಕೋಬೇಡ, ನಿನಗೆ ಎಷ್ಟು ಅವಮಾನ ಆಗಿದೆ ಅಂತ ನನಗೆ ಬೇಜಾರಾಗ್ತಾ ಇದೆ ಅಷ್ಟೇ ಅಂತ ಧೈರ್ಯನ ಹೇಳ್ತಾರೆ ಅಮ್ಮುಗೆ. ಅದಕ್ಕೆ ಅವರಮ್ಮ ಕೂಡ, ಹೌದು ಮಗಳೇ, ಇದೇನೂ ಅಲ್ಲ, ನೀನು ಯಾವಾಗ್ಲೂ ಗೆಲುವು ಅಂತ ಅಂದರೆ ನೀನು ಓದಿ ರ್ಯಾಂಕ್ ಬರ್ತೀಯಲ್ಲ ಅದು ನಮಗೆ ಗೆಲುವು ಅಂತ ಹೇಳಿದ್ದಕ್ಕೆ ಅಮ್ಮು, ಹೌದಪ್ಪ, ಆದರೆ ನನಗೆ ಈ ಸೋಲನ್ನು ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಪ್ಪ, ನೋಡ್ತಾ ಇರಿ ಈ ಸಲ ರ್ಯಾಂಕ್ ಬಂದೇ ಬರ್ತೀನಿ ನಾನು, ಆವಾಗ ಎಲ್ಲರನ್ನೂ ಕರೆಸಿ ನಾನೇ ಡ್ಯಾನ್ಸ್ ಮಾಡಿ ಸಂಭ್ರಮಿಸ್ತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ ಅಂತ ಕೇಳ್ಕೊತಾಳೆ. ಅದಕ್ಕೆ ಗೆದ್ದೇ ಗೆಲ್ತೀಯ ಅನ್ನೋ ಭರವಸೆ ನನಗಿದೆ ಮಗಳೇ, ನೀನು ಬೇಜಾರಾಗಬೇಡ, ನಿನಗೆ ಎಷ್ಟು ಅವಮಾನ ಆಗಿದೆ, ನಿನಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಅಂತ ಸೂರ್ಯಕಾಂತ್ ಅವ್ರು ಹೇಳಿದ್ದಕ್ಕೆ ಅಮ್ಮುಗೆ ಖುಷಿ ಆಗುತ್ತೆ. ಅಪ್ಪ ಅಂತ ಅಂದ್ಬಿಟ್ಟು ಅಪ್ಪನ ತಪ್ಕೊತಾಳೆ. ಇಲ್ಲಿ ಇಂದ್ರ ಈ ಅಪ್ಪನ ತಲೆ ಮೇಲೆ ಏರಿಲೋ ಈ ಅಮ್ಮನ ಹೇಗಾದರೂ ಮಾಡಿ ಕೆಳಗಿಳಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತೆ ಗಿರಿಜಾ ಇಬ್ರು ಸೇರ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ. ಗಿರಿಜಾ ಸಾಂಬಾರು ಮಾಡಿರ್ತಾಳೆ, ತುಂಬ ರುಚಿಯಾಗಿ ಬಂದಿರುತ್ತೆ. ಅದಕ್ಕೆ ಮೀನಾಗೆ ಬದನೆಕಾಯಿ ಕಟ್ ಮಾಡಾದ್ಮೇಲೆ, ಮೀನಾ ಅದನ್ನು ನೀರಿನಲ್ಲಿ ಹಾಕ್ಬಿಡು, ಇಲ್ಲ
ಅಂದರೆ ಅದು ಕಪ್ಪಾಗ್ಬಿಡುತ್ತೆ, ಅಡುಗೆ ಮಾಡೋದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿದ್ದಕ್ಕೆ ಗೊತ್ತೆ ಅಂತ ಹೇಳಿಬಿಟ್ಟು ಅತ್ತೆ ನಾನು ಬದನೆಕಾಯಿ ಪಲ್ಯನ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಹೌದಾ, ನಮ್ಮನೆಯವ್ರಿಗೆ ಬದನೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಅಂತ ಹೇಳಿದ್ದಕ್ಕೆ ಹೌದಾ ಅತ್ತೆ, ಹಾಗಾದರೆ ಮನೆಯಲ್ಲಿ ಇರೋರಿಗೆಲ್ಲರಿಗೂ ಏನೇನು ಇಷ್ಟ ಹೇಳಿ ಅಂತ ಕೇಳ್ತಾಳೆ ಗಿರಿಜಾ ಹತ್ರ ಮೀನಾ. ಅದಕ್ಕೆ ನಮ್ಮನೆಯಲ್ಲಿ ನಾನು ಮಾಡೋ ಅಡುಗೆ ಕಂಡ್ರೆ ಎಲ್ಲರಿಗೂ ತುಂಬಾ ಇಷ್ಟ, ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಅತ್ತೆ ಇವತ್ತು ಹಾಗಾದರೆ ನಾನು ಅಡುಗೆ ಮಾಡಲಾ ಅಂತ ಹೇಳ್ತಾಳೆ. ಅಯ್ಯೋ ನೀನು ಅಡುಗೆ ಮಾಡ್ತೀಯಾ ಅಂತ ಹೇಳುವಾಗ್ಲೇ ಅಲ್ಲಿಗೆ ತಂಗಿ ಬರ್ತಾಳೆ. ತಂಗಿ ಬಂದು ಏನು ಅತ್ತೆ ಸೊಸೆ ಇಬ್ರೂ ಮಾತಾಡಿಕೊಂಡು ಅಡುಗೆ ಮಾಡ್ತಾ ಇದ್ದೀರಾ ಅಂದಿದೆ. ಹೌದು, ನಾವಿಬ್ರೂ ಈಗ ಮಾತಾಡಿಕೊಂಡು ಅಡುಗೆ ಮಾಡ್ತಾ ಇದ್ವಿ, ಈಗ ನೀನು ಮಾತು ಶುರು ಮಾಡು, ನಾವಿಬ್ರೂ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಬದನೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ಕೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಈ ವಿಷಯದಲ್ಲಿ ಹೀಗೆ ಅಂತೀನಿ ಅಂತ ಅಂದ್ಬಿಟ್ಟು ನನ್ನ ವಿಷಯದಲ್ಲಿ ಮಾಡಿದ ಪ್ಲಾನು ಸಕ್ಸಸ್ ಆಗಿರ್ಬೋದು, ಆದರೆ ಈ ವಿಷಯದಲ್ಲಿ ಆಗಲ್ಲ, ದಯವಿಟ್ಟು ಮಾಡಬೇಡಿ ಅದಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಇಲ್ಲ ನಾನೇ ಮಾಡ್ತೀನಿ ನೋಡಿ ಅತ್ತೆ, ನೀವು ಮಾವನ ಮನಸ್ಸನ್ನು ಗೆಲ್ಲೋಣ ಅಂತ ಅಂದರೆ ನೀವು ಅದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ವಲ್ಲ. ಮಾವನ ಮನಸ್ಸು 2 ದಿನದಿಂದ ಸರಿ ಇಲ್ಲ, ಅವ್ರ ಮನಸ್ಸನ್ನು ನಾನು ರುಚಿಯಾಗಿ ಅಡುಗೆ ಮಾಡಿ ಸರಿ ಮಾಡ್ತೀನಿ, ದಯವಿಟ್ಟು ನಾನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ ಬೇಡ ಮೀನಾ, ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದು ಆಗಿಬಿಡುತ್ತೆ, ಬೇಡ ಮೀನಾ ಅಂತ ಹೇಳ್ತಾಳೆ. ಆದರೆ ಇಲ್ಲ ಅತ್ತೆ ನಾನೇ ಮಾಡ್ಕೊಡ್ತೀನಿ ಅಂತ ಹಾಡು ಹೇಳ್ಕೊಂಡು ಬಿಸಿ ಬಿಸಿ ಪಲ್ಯನ ನಾನು ಮಾಡಿ ಕೊಡುವೆ ಅಂತ ಅಂದ್ಬಿಟ್ಟು ಅವ್ರ ಅತ್ತೆನ ಆಚೆ ಕಳಿಸ್ಬಿಟ್ಟು ಅವಳೇ ಅಡುಗೆ ಮಾಡ್ತಾಳೆ. ಎಲ್ಲರೂ ಟೇಬಲ್ ಮೇಲೆ ಊಟಕ್ಕೆ ಅಂತ ಕೂತಿರ್ತಾರೆ. ಮೀನಾ ಆರಾಮಾಗಿ ಊಟ ಎಲ್ಲ ಟೇಬಲ್ ಮೇಲೆ ತಂದಿಡ್ತಾ ಇರ್ತಾಳೆ. ಅದಕ್ಕೆ ಗಿರಿಜಾ ಏನೇ ನೀನು ಇಷ್ಟೊಂದು ದೊಡ್ಡ ತಪ್ಪು ಮಾಡಿಬಿಟ್ಟು ಏನೂ ಆಗಿಲ್ಲ ಅನ್ನೋ ಥರ ಆರಾಮಾಗಿದೆಯಲ್ಲ, ಧೈರ್ಯವಾಗಿದೆಯಲ್ಲ ಅಂತ ಕೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ನಂದಕುಮಾರ್ ಅವರು ಊಟ ರೆಡಿನಾ ಅಂತ ಅಂದ್ಬಿಟ್ಟು ಟೇಬಲ್ ಮೇಲೆ ಬಂದು ಕೂತ್ಕೊತಾರೆ. ಎಲ್ಲರಿಗೂ ಬಡಿಸ್ಕೊಡ್ತಾರೆ. ನಂದಕುಮಾರ್ ಅವರು ಏನು ಹೇಳ್ಬೋದು ಊಟನ ತಿಂದು ಅಂತ ಗಿರಿಜಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಂದಕುಮಾರ್ ಅವರು ಬಾಯಿಗೆ ಒಂದು ತುತ್ತನ್ನ ಇಟ್ಕೊತಾರೆ. ಗಿರಿಜಾ ಮಾತ್ರ ಅವ್ರ ಬಾಯಿನೇ ನೋಡ್ತಾ ಇರ್ತಾರೆ, ಏನು ಹೇಳ್ಬೋದು ನಮ್ಮ ಯಜಮಾನ್ರು ಅಂತ ಅಂದ್ಬಿಟ್ಟು. ಅಷ್ಟರೊಳಗಡೆ ಸುಂದರ ಇದ್ದವನು ವಾವ್ ಪಲ್ಯ ಮಾತ್ರ ಸೂಪರಾಗಿದೆ, ಸಕ್ಕತ್ತಾಗಿದೆ ಅಂತ ಹೇಳ್ತಾನೆ. ಆದರೆ ನಂದಕುಮಾರ್ ಅವ್ರು ಮಾತ್ರ ಏನೂ ಹೇಳಲ್ಲ. ವಲ್ಲಭ ಅವನು ಹೌದು ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಪಲ್ಯ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಗಿರಿಜಾ ಅವ್ರ ಹತ್ರ ಗಿರಿಜಾ ಇದನ್ನು ಯಾರು ಮಾಡಿದ್ದು ಅಂತ ಕೇಳ್ತಾರೆ ನಂದಕುಮಾರ್ ಅವರು. ಅದಕ್ಕೆ ನಾನೇ ಮಾಡಿದ್ದು ರೀ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಇದು ನೀನು ಮಾಡಿರೋ ಥರ ಇಲ್ವಲ್ಲ, ನಿನ್ನ ಕೈ ರುಚಿ ಅಲ್ವಲ್ಲ ಅಂತ ಅಂದ್ಬಿಟ್ಟು ನಂದಕುಮಾರ್ ಅವ್ರು ಕೇಳ್ತಾರೆ. ಅದಕ್ಕೆ ಇಲ್ಲ ರೀ ನಾನೇ ಮಾಡಿದ್ದು ಅಂತ ಹೇಳೋ ಅಷ್ಟರೊಳಗಡೆ ಸುಂದರ ಏನೇ ಹೇಳಿ ಅಕ್ಕ ತುಂಬ ಚೆನ್ನಾಗಿದೆ ಪಲ್ಯ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಇದ್ದವಳು ಯಾಕೆ ಅತ್ತೆ ನನ್ನ ಪ್ರತಿಭೆನ ತುಳಿತಾ ಇದ್ದೀರಾ, ಪಲ್ಯ ತುಂಬ ಚೆನ್ನಾಗಿದೆ ತಾನೇ ಮಾವ, ಅದು ಪಲ್ಯನ ನಾನೇ ಮಾಡಿದ್ದು ಅಂತ ಹೇಳ್ಬಿಡ್ತಾಳೆ. ಅಷ್ಟರೊಳಗಡೆ ಅತ್ತಿಗೆ ಇರೋ ಥರ ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ. ಮೆಲ್ಲಗೆ ತಿನ್ನು ಅಂತ ಅಂದ್ಬಿಟ್ಟು ಮಾಧವ ತಲೆನ ಬಡಿತಾನೆ, ನೀರನ್ನ ಕೊಡ್ತಾನೆ. ಅದಕ್ಕೆ ನಂದಕುಮಾರ್ ಅವರು ಇದು ನೀನು ಮಾಡಿರೋ ಅಡುಗೆ ಥರ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ ಮೀನಾ ನಾನೇ ಮಾಡಿದ್ದು ಅಂತ ಹೇಳಿದ್ದಕ್ಕೆ ಅವರು ಕೋಪ ಮಾಡಿಕೊಂಡು ಗಿರಿಜಾ ನಿನಗೆ ಒಂದು ಹೊತ್ತು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅಂದರೆ ಹೇಳಿಬಿಡು, ಯಾಕೆ ಹೀಗೆ ಮಾಡ್ತಾ ಇದೆಯಾ, ಯಾರ್ಯಾರು ಎಲ್ಲೆಲ್ಲಿರಬೇಕು ಅಲ್ಲಲ್ಲಿ ಇದ್ರೇ ಚೆನ್ನ, ನಾನು ಅವಳು ಈ ಮನೆಗೆ ಬಂದಿರೋದು ಅವನ್ನ ಮದುವೆಯಾಗಿ ಬಂದಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನಗೆ ಒಂದೊತ್ತೂ ಅಡುಗೆ ಮಾಡೋಕ್ಕಾಗಲ್ವಾ ಅಂತ ಹೇಳಿದ್ದಕ್ಕೆ ಮೀನಾ ಇಲ್ಲ ಮಾವ ಅದು ಅತ್ತೆದೇನೂ ತಪ್ಪಿಲ್ಲ, ಅದನ್ನು ನಾನೇ ಮಾಡ್ತೀನಿ ಅಂತ ಹೇಳಿದ್ದು, ಅವ್ರು ಬೇಡ ಅಂದ್ರೂ ನಾನೇ ಹಠ ಮಾಡಿ ಮಾಡಿದೆ ಅಂತ ಹೇಳಿದ್ದಕ್ಕೆ ಯಾರ್ಯಾರು ಎಲ್ಲೆಲ್ಲಿರಬೇಕು ಅಂತ ಅಲ್ಲಲ್ಲೇ ಇದ್ರೇ ಚೆನ್ನ, ಇನ್ನೊಂದು ಸಲ ಈ ಥರ ಎಲ್ಲ ರಿಪೀಟ್ ಆದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಅಂದ್ಬಿಟ್ಟು ಊಟನೂ ಮಾಡ್ದೇನೆ ಟೇಬಲ್ ಮೇಲಿಂದ ಎದ್ದುಬಿಟ್ಟು ಹೊರಟೋಗ್ಬಿಡ್ತಾರೆ. ಯಾರು ಎಷ್ಟೇ ಹೇಳಿದ್ರು ಕೇಳೋದಿಲ್ಲ, ನನಗೆ ಊಟ ಬೇಡ, ನೆಕ್ಸ್ಟ್ ಟೈಮಿಂದ ನೀನು ಅಡುಗೆ ಮಾಡೋ ಹಾಗಿದ್ರೆ ಮಾಡು, ಇಲ್ಲ ಅಂತ ಅಂದರೆ ನನಗೆ ಊಟನೇ ಬೇಡ, ನನ್ನ ಅಡುಗೆನ ನಾನೇ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ನಂದಕುಮಾರ್ ಅವರು ಅಲ್ಲಿಂದ ಹೋಗ್ತಾರೆ. ಗಿರಿಜಾ ರೀ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಿಂದೆನೇ ಹೋಗ್ತಾರೆ. ಮೀನಾಗೆ ತುಂಬಾ ಬೇಜಾರಾಗುತ್ತೆ ನಂದಕುಮಾರ್ ಅವರ ಅಂತ ಹೇಳಿದ್ದಕ್ಕೆ, ಏನೇ ಮಾಡಿದ್ರು ಇವ್ರು ಹೀಗೆ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ. ನಂದಕುಮಾರ್ ಅವರು ಹೋದ್ಮೇಲೆ ಆ ಮುಖನ ವಲ್ಲಭ ಗಮನಿಸ್ತಾನೆ ಅವಳು ಬೇಜಾರಾಗಿರೋದನ್ನ. ಅದಕ್ಕೋಸ್ಕರ ವಲ್ಲಭ ಅದಕ್ಕೆ ನನಗಂತೂ ತುಂಬ ಚೆನ್ನಾಗಿದೆ ಮಾಮ, ಇನ್ನೊಂದು ಸ್ವಲ್ಪ ಬಡಿಸು, ಇಷ್ಟು ಚೆನ್ನಾಗಿರೋ ಊಟನ ಯಾರು ಬೇಡ ಅಂತಾರೆ ಅಂತ ಹೇಳಿದ್ದಕ್ಕೆ ಸುಂದರ ಹೌದು ಈ ಊಟನ ತಿನ್ನೋದಕ್ಕೆ ಅದೃಷ್ಟ ಮಾಡಿರಬೇಕು, ಭಾವನ ಹೆಸರು ಇದ್ರ ಮೇಲೆ ಬರ್ದಿಲ್ಲ ಅನಿಸುತ್ತೆ, ತಗೊಳ್ಳಿ ಅಂತ ಅಂದ್ಬಿಟ್ಟು ಇಬ್ಬರೂ ಹಾಕೊಂಡು ತಿಂತಾ ಇರ್ತಾರೆ. ಅಷ್ಟರೊಳಗಡೆ ಮಾಧವ ಇಬ್ಬರೇನೆ ತಿಂದ್ಬಿಟ್ಟು ಖಾಲಿ ಮಾಡಿಬಿಡ್ಬೇಡಿ, ನನಗೂ ಸ್ವಲ್ಪ ಹಾಕರು ಅಂತ ಅಂದ್ಬಿಟ್ಟು ಮಾಧವನು ಕೂತ್ಕೊತಾನೆ. ಅಲ್ಲಿಗೆ ಅವಳ ತಂಗಿನೂ ಕೂತ್ಕೊತಾಳೆ, ನನಗೂ ಹಾಕಿ ಅಂತ. ಅದಕ್ಕೆ ಕೇಶವ ಎಷ್ಟೇ ಆದರೂ ನಮ್ಮವರಲ್ವ ಈ ಅಡುಗೆ ಮಾಡಿರೋದು, ನೀವೇ ತಿಂದು ಖಾಲಿ ಮಾಡಿಬಿಡ್ಬೇಡಿ,
ನನಗೂ ಹಾಕಿ ಅಂತ ಹೇಳಿದ್ದಕ್ಕೆ ಸುಂದ್ರ ಎಷ್ಟೇ ಆದರೂ ಅರ್ಧ ಅಂಗಿ ಅಲ್ವಾ, ನಿಮಗೆ ಅರ್ಧ ಎತ್ತಿಟ್ಟಿರ್ಬೋದು ಕೂತ್ಕೊ ಅಂತ ಅಂದ್ಬಿಟ್ಟು ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ಊಟನ ಮಾಡ್ತಾರೆ. ಊಟನ ಖುಷಿಯಾಗಿ ಮಾಡಿದ್ ನೋಡಿ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎದ್ದೋಗ್ತಾರೆ. ಅವ್ರು ಬರುವಾಗ ಮಾಧವ ಹಿಂದೆ ತಿರುಗಿ ಬರ್ತಾ ಇರ್ತಾನೆ. ಅವ್ರಿಗೆ ಟವಲ್ ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಕ್ಕೆ ಅವನು ಥ್ಯಾಂಕ್ ಯು ಹೇಳ್ತಾನೆ. ಅದಕ್ಕೆ ಪಲ್ಯ ಹೇಗಿತ್ತು, ಊಟ ಹೇಗಿತ್ತು ಅಂತ ಕೇಳಿದ್ಕೆ ಹೌದು ಚೆನ್ನಾಗಿತ್ತು, ಬೆಂಡೆಕಾಯಿ ಪಲ್ಯ ನೀವು ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೌದಾ ಥ್ಯಾಂಕ್ ಯು, ಆದರೆ ನಾನು ಮಾಡಿದ್ದು ಬದನೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಅಲ್ಲ ಅಂತ ಹೇಳಿದ್ದಕ್ಕೆ ಮಾಧವ ಹೆದರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅಷ್ಟರಲ್ಲಿಗೆ ವಲ್ಲಭ ಅಲ್ಲಿಗೆ ಬರ್ತಾನೆ. ಆವಾಗ ಏನು ಮಾಡೋದು ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಅದಕ್ಕೆ ಮೀನಾ ತನ್ನ ಸೆರಗನ್ನೇ ಕೊಡ್ತಾಳೆ. ಅದಕ್ಕೆ ಮುಂಚೆ ಮುಖ ಒರೆಸೋಕ್ಕೆ ಕೈನ ಒರೆಸೋದಕ್ಕೆ ನಮ್ಮ ಅಮ್ಮ ಕೊಡ್ತಾಯಿದ್ರು ಸೆರಗನ್ನ, ಇವಾಗ ನೀವು ಕೊಡ್ತಾ ಇದ್ದೀರಾ. ಐ ಹ್ಯಾವ್ 2 ಮದರ್ ಇಂಡಿಯಾಸ್, ಥ್ಯಾಂಕ್ ಯು ಅತ್ತಿಗೆ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಕೇಶವನು ಅಲ್ಲಿಗೆ ಬಂದು ಮೀನಾ ಅಲ್ಲಿ ನೀನು ತುತ್ತು ಕೊಟ್ಟಿದ್ದಾಯಿತು, ಇವಾಗ ಮುತ್ಕೊಡೆ ಅಂತ ಅಂದ್ಬಿಟ್ಟು ಇಬ್ಬರೂ ಮುಳುಗೋಗಿರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಸುಂದರ ಬಂದು ಇಬ್ಬರೂ ಮುಳುಗೋಗಿದ್ದೀರಾ ಅಂತ ಕೇಳಿದ್ದಕ್ಕೆ ಅಯ್ಯೋ ಅಲ್ಲಿ ಕಣ್ಣಲ್ಲಿ ಕಸ ಬಿದ್ದಿತ್ತು ತೆಗಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೇಶವ ಹೇಳ್ತಾನೆ. ಅಷ್ಟರೊಳಗಡೆ ಯಾರೋ ಕರೆದ್ರು ಅಂತ ಅಂದ್ಬಿಟ್ಟು ಇಬ್ಬರೂ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಇವಳು ಇಲ್ಲಿ ಪಾತ್ರೆ ಎಲ್ಲ ಎತ್ತಿಡೋಣ ಅಂತ ಮೀನಾ ಪಾತ್ರೆ ಎಲ್ಲ ಎತ್ತಿಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಗಿರಿಜಾ ಬಂದು ನೋಡು ಮೀನಾ ಏನೆಲ್ಲ ಆಗೋಯ್ತು, ಗಲಾಟೆ ಆಯಿತು ಇವತ್ತು ಮನೆಯಲ್ಲಿ ನೀನು ಅಡುಗೆ ಮಾಡಿದ್ರಿಂದ, ಇನ್ಮೇಲೆ ಅಡುಗೆ ಮಾಡಬೇಡಮ್ಮ ಅಂದಿದ್ದಕ್ಕೆ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾಳೆ. ಬೇಡ ಕಣೆ, ನೋಡು ನಿಮ್ಮ ಮಾವ ಊಟ ಮಾಡಿಲ್ಲ, ಇನ್ನು ನಾಳೆ ಏನೆಲ್ಲ ಆಗುತ್ತೋ ಎಷ್ಟೆಲ್ಲ ಬಯಸ್ಕೋಬೇಕಾಗುತ್ತೋ ನೀನು ಅಂತ ಹೇಳಿದ್ದಕ್ಕೆ ಅತ್ತೆ ನಮ್ಮಮ್ಮ ಹೇಳ್ತಾ ಇದ್ರು ಅಡುಗೆಯಿಂದ ಅಂದರೆ ಊಟ ಬಡಿಸೋದ್ರಿಂದ ಅಡುಗೆನ ರುಚಿಯಾಗಿ ಮಾಡಿ ಹಾಕೋದ್ರಿಂದ ಒಬ್ಬರು ಮನಸ್ಸನ್ನು ಗೆಲ್ಬೋದು ಅಂತ, ನಾನು ನನ್ನ ಅಡುಗೆನ ಮಾಡಿ ಮಾವನ ಮನಸ್ಸನ್ನು ಗೆಲ್ತೀನಿ ಅಂತ ಹೇಳ್ತಾಳೆ. ಆದರೆ ಗಿರಿಜಾ ಬೇಡ ಕಣೆ, ನಾನು ಹೇಳೋ ಮಾತನ್ನು ಕೇಳೆ, ನನ್ನ ಮಾತಿಗೆ ಮರ್ಯಾದೆ ಇಲ್ವಾ ಅಂತ ಅಂದಿದ್ದಕ್ಕೆ ಇದೆ ಅತ್ತೆ, ಆದರೆ ನಾನು ಕೇಳಲ್ಲ, ನಾನೇ ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಇಬ್ರು ವಾದ ಮಾಡ್ತಾರೆ. ಅಷ್ಟೆಲ್ಲ ಹೇಳಿಬಿಟ್ಟು ಗಿರಿಜಾ ಅಲ್ಲಿಂದ ಹೋಗ್ತಾಳೆ. ಮೀನಾ ಪಾತ್ರೆಗಳೆಲ್ಲ ಎತ್ತಿಟ್ಬಿಟ್ಟು ಇಬ್ರು ಪಾತ್ರೆಗಳನ್ನೆಲ್ಲ ಒರೆಸ್ತಾ ಇರ್ತಾರೆ. ಅಷ್ಟರೊಳಗಡೆ ಇಲ್ಲಿ ಕೇಶವ ಹೊರಗಡೆ ಸೋಫಾ ಮೇಲೆ ಕೂತ್ಕೊಂಡು ಶಿಷ್ಯ ಅಂತಿರ್ತಾನೆ. ಅದು ಗಿರಿಜಾಗೆ ಕೇಳಿಸಿ ಎಲ್ಲೋ ಹಲ್ಲಿಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಮೀನಾ ಅಂತ ಹೇಳಿದ್ದಕ್ಕೆ ಹೌದತ್ತೆ, ಅದಕ್ಕೆ ಔಷಧಿನ ಸ್ಪ್ರೇ ಮಾಡಿಸ್ಬೇಕು, ಅವ್ರನ್ನ ಕರೆಸ್ಬೇಕು ಅಂತ ಹೇಳಿದ್ದಕ್ಕೆ ಹಾಗಾದರೆ ನಿಮ್ಮ ಮಾವ ಇದನ್ನೆಲ್ಲ ಮಾಡ್ತಾರೆ ಕಣೆ, ನಾ ಮಾವನಿಗೆ ನೀರೇ ಇಟ್ಟಿಲ್ಲ, ತಡಿಯ ನೀರು ಇಟ್ಬಿಟ್ಟು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಅಲ್ಲಿಂದ ಹೋದ್ಮೇಲೆ ಕೇಶವ ಅಲ್ಲಿಗೆ ಬಂದು ಮೀನಮ್ಮ ನೀನು ಮಾಡಿದ್ದು ಪಲ್ಯ ಸೂಪರ್ ಆಗಿತ್ತು ಅಂತ ಹೇಳಿದ್ದಕ್ಕೆ ಅಲ್ಲಿ ಹೇಳೋಕ್ಕಾಗಲಿಲ್ಲ, ಇವಾಗ ಹೇಳ್ತಾ ಇದೆಯಾ, ಹೋಗೋ ಕೇಶವ ನನಗೆ ತುಂಬ ಕೆಲಸ ಇದೆ ಅಂತ ಬೈತಾಳೆ. ಅವಾಗ ಅಲ್ಲ ಕಣೆ ಮೀನಮ್ಮ ಅಂತ ಅಂದ್ಬಿಟ್ಟು ಕೂದಲನ್ನ ಹಿಡ್ಕೊತಾನೆ. ಅವಾಗ ಅವಳಿಗೂ ಖುಷಿ ಆಗುತ್ತೆ. ಇಬ್ಬರೂ ಇನ್ನೇನು ಮುತ್ತು ಕೊಡಬೇಕು ಅನ್ನೋ ಅಷ್ಟರೊಳಗಡೆ ಗಿರಿಜಾ ವಾಪಸ್ ಬಂದುಬಿಡ್ತಾಳೆ. ಅಂತ ಹೇಳಿದ್ದಕ್ಕೆ ಕೇಶವ ಅದನ್ನು ನೋಡಿಬಿಟ್ಟು ಮೀನಮ್ಮ ಬಿಳಿ ಕೂದಲಾಗ್ಬಿಟ್ಟಿದೆಯಲ್ಲಮ್ಮ, ನಾಳೆ ನಿನಗೆ ಸೀಗೆಕಾಯಿ ಪೌಡ್ರ್ ತಂದು ಕೊಡ್ತೀನಿ, ಅದನ್ನು ಹಾಕಿ ಡೈಲಿ ಸ್ನಾನ ಮಾಡು, ಡೈಲಿ ತಲೆಗೆ ಸ್ನಾನ ಮಾಡಬೇಡ ಶೀತ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೆಪ ಇಟ್ಕೊಂಡು ಆ ಕಡೆ ಹೋಗ್ತಾನೆ. ಆವಾಗ ಗಿರಿಜಾ ಮೀನಾ ಹತ್ರ ಬಂದು ಏನಾದರೂ ಕೆಲಸ ಇದ್ದರೆ ಹೋಗು ಮೀನಾ, ನಾನು ಪಾತ್ರೆ ಎಲ್ಲ ಒರೆಸ್ಕೊತೀನಿ ಅಂತ ಹೇಳ್ತಾಳೆ. ಅದಾದಮೇಲೆ ಸುಂದರ ಅಲ್ಲಿಗೆ ಬಂದು ಅಕ್ಕ ಇವಾಗ ಕೇಶವನ್ಗೆ ಮದುವೆ ಆಗಿದೆ, ಅವನಿಗೂ ಒಂದು ಪ್ರೈವೇಟ್ ಸಂಸಾರ ಅಂತ ಇದೆ, ಅದಕ್ಕೆ ಒಂದು ರೂಮ್ ಅಂತ ಬೇಕಲ್ವ, ನಮ್ಮ ರೂಮ್ನ ಅವನಿಗೆ ಬಿಟ್ಕೊಡ್ತೀವಿ, ಬಾ ಅಕ್ಕ ಭಾವನ ಹತ್ರ ಮಾತಾಡು. ಇಲ್ಲಿದ್ದಕ್ಕೆ ಇಲ್ಲಪ್ಪ ನಿಮ್ಮ ಭಾವನ ಹತ್ರ ನಾನು ಇದೆಲ್ಲ ಮಾತಾಡಲ್ಲ ಅಂತ ಅನ್ನೋ ಅಷ್ಟರೊಳಗಡೆ ಹಿಂದೆನೇ ನಂದಕುಮಾರ್ ಅವರು ಬಂದು ನಿಂತಿರ್ತಾರೆ. ನಾನು ಈ ವಿಷಯದ ಬಗ್ಗೆ ನೀನು ನನ್ನ ಹತ್ರ ಮಾತಾಡಬೇಡ ಮುಚ್ಚು ಬಾಯಿ ಅಂತ ಅಂದ್ಬಿಟ್ಟು ಸುಂದರನ್ಗೆ ಬೈತಾರೆ. ಅದಕ್ಕೆ ಅಲ್ಲ ಭಾವ, ಈಗ ಅವನಿಗೆ ಮದುವೆ ಆಗಿದೆ, ನಾವು ಅವನ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಆ ಹುಡುಗಿ ಬಗ್ಗೆ ಯೋಚನೆ ಮಾಡಬೇಕಲ್ವಾ, ಆ ಹುಡುಗಿ ಏನು ತಪ್ಪು ಮಾಡಿದ್ದಾಳೆ ಅವಳ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ ಅಂತ ಗಿರಿಜಾನು ಹೇಳ್ತಾಳೆ. ನಂದಕುಮಾರ್ ಅವರು ನಾನು ಇನ್ನೂ ಅವ್ರ ಮದುವೆನ ಒಪ್ಕೊಂಡಿಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲ ರೀ, ಒಪ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಆದರೆ ಅವಳು ಒಂದು ಹೆಣ್ಣು, ಹುಡುಗಿ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಮಾಧವನ್ನ ಕರೆದು ನಂದಕುಮಾರ್ ಅವರು ಇನ್ಮೇಲೆ ಆ ರೂಮ್ನ ಬಿಟ್ಬಿಟ್ಟು ನೀವು ಹಾಲಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಆಯ್ತಪ್ಪ ಸರಿ, ನಾವು ಹಾಲಲ್ಲಿ ಮಲ್ಕೋತೀವಿ, ರೂಮ್ನ ಬಿಟ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಅದಾದಮೇಲೆ ನಂದಕುಮಾರ್ ಅವರು ಗಿರೀಶ ಹತ್ರ ನನಗೆ ಮುಜುಗರ ಆಗುತ್ತೆ, ಮಾಧವನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ, ಈ ಕತ್ತೆ ಬಡವ ಮಾಡಿದ ಕೆಲಸಕ್ಕೆ ಇವಾಗ ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅಂದಿದ್ದಕ್ಕೆ ಗಿರಿಜಾ ಅವನಿಗೂ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ರೀ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.